ಕಾಟನ್ ಕ್ಯಾಂಡಿ, ಗೋಬಿ ಮಂಚೂರಿ ಎರಡೂ ಕೂಡ ಬ್ಯಾನ್ ಆಗುತ್ತೆ ಅಂತ ಹರಿದಾಡ್ತಾ ಇದ್ದಂಥ ಸುದ್ದಿ ಕೇಳಿ ಚಾಟ್ಸ್ ಪ್ರಿಯರಿಗೆ ನಿರಾಸೆಯಾಗಿತ್ತು. ಆದರೆ ರಾಜ್ಯ ಸರ್ಕಾರ ನಿಷೇಧ ಮಾಡದೆ ಕೃತಕ ಬಣ್ಣ ಬಳಕೆಯನ್ನು ಬ್ಯಾನ್ ಮಾಡೋದಕ್ಕೆ ಮುಂದಾಗಿದೆ. ಗೋಬಿ, ಕಾಟನ್ ಕ್ಯಾಂಡಿ ಮಾರಾಟಗಾರರಿಗೆ ಖಡಕ್ ಆಗಿ ಆ ಎರಡು ಪದಾರ್ಥಗಳನ್ನು ಬಳಸಬೇಡಿ ಅಂತ ವಾರ್ನಿಂಗ್ ಕೊಟ್ಟಿದೆ. ಅದನ್ನೇನಾದರೂ ಬಳಸಿದರೆ ಜೈಲು ಪಾಲಾಗಬೇಕಾಗತ್ತೆ. ಬಿಸಿ ಬಿಸಿ ಗೋಬಿ ಸಂಜೆ ಆಯ್ತು ಅಂದ್ರೆ ಸಾಕು, ಚಾಟ್ಸ್ ಪ್ರಿಯರು ಚಪ್ಪರಿಸಿಕೊಂಡು ತಿನ್ನೋ ಫೇವ್ರೆಟ್ ಚಾಟ್. ಇನ್ನು ಕಾಟನ್ ಕ್ಯಾಂಡಿ ಬಾಯಲ್ಲಿ ಇಟ್ಕೊಳ್ತಾ ಇದ್ದಂತೆ ಕರಗಿ ಹೋಗೋ ಇದು ಯಾರಿಗೆ ಇಷ್ಟ ಇಲ್ಲ ಹೇಳಿ? ಮಕ್ಕಳಿಗಂತೂ ಅಚ್ಚುಮೆಚ್ಚು. ಆದ್ರೆ ಇದೆರಡನ್ನ ಇಷ್ಟಪಡೋರಿಗೆ ಇದು ಇನ್ಮುಂದೆ ಸಿಗೋದು ಡೌಟ್ ಅನ್ನೋದು ಶಾಕ್ ಕೊಟ್ಟಿತ್ತು. ಆದ್ರೀಗ ಆ ಊಹಾಪೋಹಗಳಿಗೆ ಸರ್ಕಾರ ಫುಲ್ ಸ್ಟಾಪ್ ಇಟ್ಟಿದ್ದು, ಆದ್ರೆ ಅದನ್ನ ಮಾಡೋರಿಗೆ ಕೆಲ ಷರತ್ತು ಹಾಕಿದೆ. ಗೋಬಿ ಮಂಚೂರಿ, ಕಾಟನ್ ಕ್ಯಾಂಡಿ ಬ್ಯಾನ್ ಮಾಡಿದ ಸರ್ಕಾರ. ಕೃತಕ ಬಣ್ಣ ಬಳಸಿದ ಕಾಟನ್ ಕ್ಯಾಂಡಿ, ಗೋಬಿ ಮಾತ್ರ ನಿಷೇಧ. ಗೋಬಿ ಮಂಚೂರಿ ಮತ್ತು ಕಾಟನ್ ಕ್ಯಾಂಡಿಯನ್ನ ರಾಜ್ಯ ಸರ್ಕಾರ ಬ್ಯಾನ್ ಮಾಡಿಲ್ಲ. ಈ ಕುರಿತು ಸುದ್ದಿಗೋಷ್ಠಿ ನಡೆಸಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಕೃತಕ ಬಣ್ಣ ಬಳಕೆ ಮಾಡಿದ ಕಾಟನ್ ಕ್ಯಾಂಡಿ, ಗೋಬಿಯನ್ನ ಮಾತ್ರ ನಿಷೇಧ ಮಾಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಈ ರೋಡೋಮೈನ್ ಬಿ ಸೇರಿದ ಕಾಟನ್ ಕ್ಯಾಂಡಿಯನ್ನು ಅದನ್ನು ನಿಷೇಧವನ್ನು ನಾವು ಮಾಡ್ತಾ ಇದ್ದೀವಿ. ಆ ಕಲರಿಂಗ್ ಏಜೆಂಟ್ ಏನಿದೆ ಅದನ್ನು ಬಳಕೆ ಮಾಡೋದ್ರಲ್ಲಿ ಅಲ್ವಾ, ಕಾಟನ್ ಕ್ಯಾಂಡಿ ಅದನ್ನು ನಿಷೇಧ ಮಾಡ್ತಾ ಇದ್ದೀವಿ. ಏನೇ ಇದ್ರೂ ವೈಟ್ ಕಾಟನ್ ಕ್ಯಾಂಡಿ ಇರ್ತದೆ, ಪ್ಲೇನ್ ಕಾಟನ್ ಕ್ಯಾಂಡಿ, ಅದನ್ನು ತಯಾರಿಕೆ ಮಾಡ್ಬೋದು. ಅದರಲ್ಲಿ ಯಾವುದೇ ಕಲರಿಂಗ್ ಏಜೆಂಟ್ ಇಲ್ಲದೇ ಇರುವಂಥ ಕಾಟನ್ ಕ್ಯಾಂಡಿ ಅದನ್ನು ನಾವೇನು ಬ್ಯಾನ್ ಏನು ಮಾಡೋಕ್ಕೆ ಹೋಗ್ತಾ ಇಲ್ಲ. ಗೋಬಿ ಮಂಚೂರಿಯನ್ ಕೂಡ ಈ ಥರ ಏನು ಅವರು ಈ ಕೆಮಿಕಲ್ಸ್ ಯೂಸ್ ಮಾಡ್ತಾ ಇದ್ದಾರೆ, ಅದನ್ನು ಕೂಡ ನಾವು ತಯಾರಿಕೆಯಲ್ಲಿ ಯಾವುದೇ ಅದನ್ನು ಬಳಸಿದ್ರೆ ಅದನ್ನ ನಿರ್ಬಂಧನೆಯನ್ನು ನಾವು ಮಾಡ್ತಾ ಇದ್ದೀವಿ. ಕಾಟನ್ ಕ್ಯಾಂಡಿ ಮತ್ತು ಗೋಬಿ ಮಂಚೂರಿ ಸ್ಯಾಂಪಲ್ ಸಂಗ್ರಹ ಮಾಡಲಾಗುತ್ತೆ. ಗೋಬಿ ಮಂಚೂರಿಯ ಒಟ್ಟು 171 ಮಾದರಿಗಳನ್ನ ಸಂಗ್ರಹ ಮಾಡಲಾಗಿದ್ದು, ಅದರಲ್ಲಿ 107 ಮಾದರಿಯಲ್ಲಿ ಕೃತಕ ಬಣ್ಣದ ಅಂಶ ಪತ್ತೆಯಾಗಿದೆ. ಕೃತಕ ಬಣ್ಣ ಮಾದರಿ ಫುಡ್ ಸೇಫ್ಟಿ ಆಕ್ಟ್ ಪ್ರಕಾರ ಅಸುರಕ್ಷಿತ. 2011ರ ನಿಯಮದ ಪ್ರಕಾರ ಗೋಬಿಗೆ ಬಣ್ಣ ಬಳಸುವಂತಿಲ್ಲ. ಕಲರ್ ಹಾಕಿರುವ ಕಾಟನ್ ಕ್ಯಾಂಡಿ ಮಾರಾಟಕ್ಕೆ ನಿಷೇಧವಿದೆ. ರೋಡಮೈನ್ ಬಿ ಬಳಕೆ ಮಾಡ್ತಾ ಇರುವುದು ವರದಿಯಲ್ಲಿ ಬೆಳಕಿಗೆ ಬಂದಿದ್ದು, ಕೃತಕ ಬಣ್ಣ ಹಾಕಿರೋ ಗೋಬಿ ಮಂಚೂರಿ ಮಾರಾಟವನ್ನ ನಿರ್ಬಂಧಿಸಲಾಗಿದ್ದು, ನಿಯಮ ಮೀರಿದ್ರೆ 10 ಲಕ್ಷ ದಂಡ, 7 ವರ್ಷ ಜೀವಾವಧಿ ಶಿಕ್ಷೆ ಗ್ಯಾರಂಟಿ. ಕಾಟನ್ ಕ್ಯಾಂಡಿ ಮತ್ತು ಗೋಬಿ ಮಂಚೂರಿಯನ್ ಈ ಎರಡರಲ್ಲೂ ಕೂಡ ಅವರು ಒಂದು ಅದನ್ನ ಒಂದು ಸ್ಯಾಂಪಲ್ಗಳನ್ನೆಲ್ಲ ಕಲೆಕ್ಟ್ ಮಾಡಕ್ಕೆ ಶುರು ಮಾಡಿದ್ರು. ಕೃತಕ ಬಣ್ಣಗಳ ಅಸುರಕ್ಷಿತ ಮಾದರಿಯಲ್ಲಿ ಅದ್ರಲ್ಲಿ ಪತ್ತೆ ಹಚ್ಚಿರ್ತಕ್ಕಂಥದ್ದು ಎರಡು ವಿಶೇಷವಾದಂಥ ಕೆಮಿಕಲ್ಸ್, ಒಂದು ರೋಡೋಮೈನ್ ಬಿ ಅಂತ, ಇನ್ನೊಂದು ಟಾಟ್ರೆಝೈನ್ ಅಂತ. ಅದು ಇವತ್ತು ಅದನ್ನ ನಾವು ಈ ಒಂದು ಪದಾರ್ಥಗಳಲ್ಲಿ ನಮಗೆ ಸಿಕ್ಕಿರುವಂಥದ್ದು, ನಮ್ಮ ಈ ಸ್ಯಾಂಪಲ್ಗಳಲ್ಲಿ ಸಿಕ್ಕಿರುವಂಥದ್ದು ನಮ್ಮ ಒಂದು ಉಪಯೋಗಕ್ಕೆ ಅನ್ಸೇಫ್. ಯಾರ್ಯಾರು ಈ ರೀತಿಯಾದಂಥ ಪ್ರಕರಣಗಳಲ್ಲಿ ಇಂತಿಂಥ ಒಂದು ಉಪಯೋಗ ಮಾಡ್ತಾ ಇದ್ದಾರೆ ಗೊತ್ತಾದ್ರೆ ಅಂಥವ್ರ ಮೇಲೆ ಕಠಿಣವಾದಂಥ ಕಾನೂನಾತ್ಮಕವಾದಂಥ ಕ್ರಮಗಳನ್ನು ತಗೊಳ್ತಕ್ಕಂಥದ್ದು ಕೂಡ ಮಾಡ್ತೀವಿ. ಇನ್ನು ಗೋಬಿ ಮಂಚೂರಿ ಮತ್ತು ಕಾಟನ್ ಕ್ಯಾಂಡಿಯಲ್ಲಿ ಕೃತಕ ಬಣ್ಣದ ಬ್ಯಾನ್ ಬಗ್ಗೆ ಸಾರ್ವಜನಿಕರು ಹೇಳಿದ್ದು ಹೀಗೆ. ಪ್ರತಿಯೊಂದರಲ್ಲೂ ಬಣ್ಣ ಇದ್ದೇ ಇರುತ್ತೆ. ಕೆಲವ್ರಿಗೆ ಬಟ್ಟೆ ಹಾಕಿದ್ರೂ ಕ್ಯಾನ್ಸರ್ ಬರುತ್ತಂತೆ. ಎವ್ರಿಥಿಂಗ್ ಇಸ್ ಎಲ್ಲದರಲ್ಲೂ ಕ್ಯಾನ್ಸರ್ ಅಂತ ಇದ್ದೇ ಇದೆ. ಅವ್ರು ಬ್ಯಾನ್ ಮಾಡ್ತೀನಿ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಏನೋ ಯೋಚನೆ ಮಾಡಿಬಿಟ್ಟು ಹೇಳಿದ್ದಾರೆ. ಆಬ್ವಿಯಸ್ಲಿ ಅವ್ರು ನೋಡಿರ್ತಾರೆ. ಬ್ಯಾನ್ ಮಾಡಿದ್ರೆ ಅದು ಒಳ್ಳೆಯದು. ಹಂಗೇನಾದ್ರೂ ಇದ್ದರೆ ಇನಿಷಿಯೇಟ್ ಮಾಡ್ತಿದ್ದಾರೆ, ಸೊ ಬ್ಯಾನ್ ಆಗಲಿ ಅಂತಲೇ ಹೇಳ್ತೀನಿ ಅಷ್ಟೇ. ಇಲ್ಲಾಂದರೆ ಬೇರೆ ಆಪ್ಷನ್ ಇಟ್ಕೊಳ್ಳಿ, ಲೈಕ್ ಅದು ಅಡಿಟಿವ್ಸ್ ಹಾಕ್ದಲ್ಲೇ ಮಾಡಲಿ ಅಷ್ಟೇ. ಇಷ್ಟನೇ, ಆದರೂ ಒಳ್ಳೇದಕ್ಕೆ ಅಲ್ವಾ ಮಾಡಿರೋದು, ಬಿಡಿ. ಒಟ್ನಲ್ಲಿ ಗೋಬಿ ಮಂಚೂರಿ, ಕಾಟನ್ ಕ್ಯಾಂಡಿ ಬ್ಯಾನ್ ಆಗದೇ ಇರೋದು ಚಾಟ್ಸ್ ಪ್ರಿಯರಿಗೆ ಖುಷಿ ಕೊಟ್ಟಿದೆ. ಆದ್ರೆ ಮಾರಾಟಗಾರರು ಕೃತಕ ಬಣ್ಣ ಬಳಸಿದ್ರೆ ಮಾತ್ರ ಜೈಲೂಟ ಗ್ಯಾರಂಟಿ ಫಿಕ್ಸ್. ಧ್ರುವರಾಜ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.